ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಇಷ್ಟು ದಿನ ನಾಯಕತ್ವ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಜಟಾಪಟಿ ಏರ್ಪಟ್ಟಿತ್ತು. ಅದೇನೋ ಇದ್ದಕ್ಕಿದ್ದ ಹಾಗೆ ಈಗ ಡಿಕೆ ಅಂಡ್ ಸಿದ್ದು ಒಂದೇ ಟೀಮ್ನಂತೆ ಇದ್ದು ಎಲ್ಲೆಡೆ ಒಟ್ಟೊಟ್ಟಿಗೆ ಓಡಾಡ್ತಾ ಇದ್ದಾರೆ. ಇವತ್ತು ಕೂಡ ಕೈಬಲ ಹೆಚ್ಚಿಸಿಕೊಂಡು ಪ್ಲಾನ್ ಮಾಡಿಕೊಂಡು ಜೋಡೆತ್ತುಗಳು ಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ರೂಪಲತಾ. ಕಳೆದ 4-5 ತಿಂಗಳಿನಿಂದ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಪಟ್ಟಕ್ಕಾಗಿ ಗುದ್ದಾಡ್ತಾ ಇದ್ರು. ಆದ್ರೆ ಈಗ ರಾಜ್ಯದ ಅಭಿವೃದ್ಧಿ ಮುಖ್ಯ. ಮುಂಬರುವ ಚುನಾವಣೆಯಲ್ಲಿ ಮತ್ತೆ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುವ ಲೆಕ್ಕಾಚಾರದಲ್ಲಿ ಇದ್ದಂತಿದೆ. ಇಬ್ಬರೂ ನಾಯಕರು ಪಕ್ಷವನ್ನ ಒಟ್ಟಿಗೆ ಮುನ್ನಡೆಸುವಂತ ಮನಸ್ಥಿತಿಯಲ್ಲಿದ್ದು ಇದೀಗ ಇಬ್ಬರು ಜಂಟಿಯಾಗಿ ಬಾಗಲಕೋಟೆಗೆ ಲಗ್ಗೆ ಇಟ್ಟಿದ್ದಾರೆ. ಸದ್ಯ HY ಮೇಟಿ ನಿಧನದಿಂದ ಖಾಲಿಯಾದಂತ ಬಾಗಲಕೋಟೆ ಕ್ಷೇತ್ರದ ಉಪಚುನಾವಣೆಯತ್ತ ಸಿದ್ದು ಅಂಡ್ ಡಿಕೆ ಚಿತ್ತ ಹರಿದಿದೆ. ಇಬ್ರು ಕೂಡ ಇವತ್ತು ವಿವಿಧ ಕಾರ್ಯಕ್ರಮಗಳ ನಿಮಿತ್ತ ಬಾಗಲಕೋಟೆಗೆ ತೆರಳಿದ್ದಾರೆ. ಆದ್ರೆ ಸಿಎಂ ಮತ್ತು ಡಿಸಿಎಂ ಗುರಿ ಉಪಚುನಾವಣೆ. ಇತ್ತೀಚೆಗಷ್ಟೇ ಸಮಿತಿ ರಚಿಸಿ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸಮೀಕ್ಷೆಯನ್ನ ನಡೆಸಿದ್ದಂತ ಕಾಂಗ್ರೆಸ್ ಈಗ ಸ್ವತಃ ಪಕ್ಷದ ನಾಯಕರೇ ಫೀಲ್ಡ್ಗಿಳಿದಿದ್ದಾರೆ. ಬಾಗಲಕೋಟೆಯಲ್ಲಿ ಮತ್ತೆ ಹಿಡಿತ ಸಾಧಿಸುವಂತ ಲೆಕ್ಕಾಚಾರ ಹಾಕಿಕೊಂಡಿರುವಂತ ಕಾಂಗ್ರೆಸ್ ಬಿಜೆಪಿಗೆ ಕ್ಷೇತ್ರ ಬಿಟ್ಟು ಕೊಡಬಾರದು ಎಂಬ ಲೆಕ್ಕಾಚಾರ ಹಾಕಿಕೊಂಡಿದೆ. ಹೀಗಾಗಿ ಶತಾಯ ಗತಾಯ ಉಪಕದನದಲ್ಲಿ ಗೆಲ್ಲಲು ಮುಂದಾಗಿದ್ದು ಸಿಎಂ ಹಾಗೂ ಡಿಸಿಎಂ ಒಟ್ಟಿಗೆ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ನಿನ್ನೆಯಷ್ಟೇ ಬಿಜೆಪಿ ಬಾಗಲಕೋಟೆಗೆ ಅಭ್ಯರ್ಥಿ ಆಯ್ಕೆ ಮಾಡುವಂತಹ ಸಲುವಾಗಿ ಕಾರ್ಯಕಾರಿಣಿ ಸಭೆಯನ್ನ ನಡೆಸಿತ್ತು. ಒಟ್ನಲ್ಲಿ ಕುರ್ಚಿ ಕಿತ್ತಾಟವಿದ್ರೂ ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ನಡುವೆ ವೈಮನಸ್ಸು ಏರ್ಪಟ್ಟಿದ್ರೂ ಕೂಡ ಇಬ್ರು ಒಟ್ಟೊಟ್ಟಿಗೆ ಉಪಕಥನ ಎದುರಿಸಲು ಸಜ್ಜಾಗಿದ್ದಾರೆ. ಇದು ಈ ಹೊತ್ತಿನ ವಿಶೇಷ ವರದಿ. ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಫೋಕಸ್ ಟಿವಿ.